ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ, ಅಲ್ಲ IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟ ಮೇಲೆ ಡಿಸಿಷನ್ ತಗೊಳ್ತೀವಿ. ಅಲ್ಲಲ್ಲ, ಅಲ್ಲಿ ಏನೆಲ್ಲ ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟ್ರ್ ಬರೆದಿದ್ರು ಹಿಂದೆ. ಅದರಲ್ಲಿ ಏನೆಲ್ಲ ಮಾಡಿದ್ದಾರೆ ಏನು ಇದೆಲ್ಲ ನಾವು ನೋಡಿಕೊಂಡು, ವೆದರ್ ಇಟ್ ಈಸ್ ಈವನ್ ಸ್ಪೆಕ್ಟೇಟರ್ಸ್ ಇಲ್ಲದೆ ಇದ್ದರೂ ಕೂಡ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಕೊಂಡು ಬರ್ತಾರೆ. ಅದು ಈಗ ಅದು ಬೇರೆ. ಅದು ಏನು ಅಂದರೆ, ಜನ ಸ್ಪೆಕ್ಟೇಟರ್ಸ್ ಇದ್ದರೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಎಫೆಕ್ಟಿಗೆ ಬರುತ್ತೆ. ಅದನ್ನು ಕೂಡ ಹೇಳಿದೆವು ನಾವು. ಅದು ಅವ್ರು ಈಗಾಗಲೇ ಹೊಸ ಕಮಿಟಿ ಇದೆಯಲ್ಲ, ಬಂದು 15 ದಿವಸ ಆಗಿದೆ ಅವ್ರಿಗೆ. ಅವರು ನಾವು ಫಾರಂ ಮಾಡ್ತೀವಿ, ಅದನ್ನೆಲ್ಲ ನಾವು ಕಂಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ 3 ಗಂಟೆಗೆ ಹೋಗ್ತಾರೆ, ಒಂದು 5 ಗಂಟೆಗೆ ನಮಗೆ ತಿಳಿಸ್ತಾರೆ. ಅದಾದ್ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್. ಅದಾದ್ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಅಲ್ಲ, ಅವ್ರು ಹೇಳೋವರೆಗೂ ನಾವೇನು ಡಿಸಿಷನ್ ತಗೊಳ್ಳೋದಿಲ್ಲ. ನಮ್ಮ ಕಮಿಟಿ ಈಗ ಏನು ಮಾಡಿದ್ದೇನಲ್ಲ, ಆ ಕಮಿಟಿ ಏನು ನಮಗೆ ತಿಳಿಸ್ತಾರೆ, ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ, ಅಲ್ಲ IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟ ಮೇಲೆ ಡಿಸಿಷನ್ ತಗೊಳ್ತೀವಿ. ಅಲ್ಲಲ್ಲ, ಅಲ್ಲಿ ಏನೆಲ್ಲ ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟ್ರ್ ಬರೆದಿದ್ರು ಹಿಂದೆ. ಅದರಲ್ಲಿ ಏನೆಲ್ಲ ಮಾಡಿದ್ದಾರೆ ಏನು ಇದೆಲ್ಲ ನಾವು ನೋಡಿಕೊಂಡು, ವೆದರ್ ಇಟ್ ಈಸ್ ಈವನ್ ಸ್ಪೆಕ್ಟೇಟರ್ಸ್ ಇಲ್ಲದೆ ಇದ್ದರೂ ಕೂಡ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಕೊಂಡು ಬರ್ತಾರೆ. ಅದು ಈಗ ಅದು ಬೇರೆ. ಅದು ಏನು ಅಂದರೆ, ಜನ ಸ್ಪೆಕ್ಟೇಟರ್ಸ್ ಇದ್ದರೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಎಫೆಕ್ಟಿಗೆ ಬರುತ್ತೆ. ಅದನ್ನು ಕೂಡ ಹೇಳಿದೆವು ನಾವು. ಅದು ಅವ್ರು ಈಗಾಗಲೇ ಹೊಸ ಕಮಿಟಿ ಇದೆಯಲ್ಲ, ಬಂದು 15 ದಿವಸ ಆಗಿದೆ ಅವ್ರಿಗೆ. ಅವರು ನಾವು ಫಾರಂ ಮಾಡ್ತೀವಿ, ಅದನ್ನೆಲ್ಲ ನಾವು ಕಂಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ 3 ಗಂಟೆಗೆ ಹೋಗ್ತಾರೆ, ಒಂದು 5 ಗಂಟೆಗೆ ನಮಗೆ ತಿಳಿಸ್ತಾರೆ. ಅದಾದ್ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್. ಅದಾದ್ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಅಲ್ಲ, ಅವ್ರು ಹೇಳೋವರೆಗೂ ನಾವೇನು ಡಿಸಿಷನ್ ತಗೊಳ್ಳೋದಿಲ್ಲ. ನಮ್ಮ ಕಮಿಟಿ ಈಗ ಏನು ಮಾಡಿದ್ದೇನಲ್ಲ, ಆ ಕಮಿಟಿ ಏನು ನಮಗೆ ತಿಳಿಸ್ತಾರೆ, ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ,
ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟ ಮೇಲೆ ಡಿಸಿಷನ್ ತಗೊಳ್ತೀವಿ. ಅಲ್ಲಲ್ಲ, ಅಲ್ಲಿ ಏನೆಲ್ಲ ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟ್ರ್ ಬರೆದಿದ್ರು ಹಿಂದೆ. ಅದರಲ್ಲಿ ಏನೆಲ್ಲ ಮಾಡಿದ್ದಾರೆ ಏನು ಇದೆಲ್ಲ ನಾವು ನೋಡಿಕೊಂಡು, ವೆದರ್ ಇಟ್ ಈಸ್ ಈವನ್ ಸ್ಪೆಕ್ಟೇಟರ್ಸ್ ಇಲ್ಲದೆ ಇದ್ದರೂ ಕೂಡ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಕೊಂಡು ಬರ್ತಾರೆ. ಅದು ಬೇರೆ. ಅದು ಏನು ಅಂದರೆ, ಜನ ಸ್ಪೆಕ್ಟೇಟರ್ಸ್ ಇದ್ದರೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಎಫೆಕ್ಟಿಗೆ ಬರುತ್ತೆ. ಅದನ್ನು ಕೂಡ ಹೇಳಿದೆವು ನಾವು. ಅದು ಅವರು ಈಗಾಗಲೇ ಹೊಸ ಕಮಿಟಿ ಇದೆಯಲ್ಲ, ಬಂದು 15 ದಿವಸ ಆಗಿದೆ ಅವರಿಗೆ. ಅವರು ನಾವು ಫಾರಂ ಮಾಡ್ತೀವಿ, ಅದನ್ನೆಲ್ಲ ನಾವು ಕಂಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ 3 ಗಂಟೆಗೆ ಹೋಗ್ತಾರೆ, ಒಂದು 5 ಗಂಟೆಗೆ ನಮಗೆ ತಿಳಿಸ್ತಾರೆ. ಅದಾದ್ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್. ಅದಾದ್ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಅಲ್ಲ, ಅವ್ರು ಹೇಳೋವರೆಗೂ ನಾವೇನು ಡಿಸಿಷನ್ ತಗೊಳ್ಳೋದಿಲ್ಲ. ನಮ್ಮ ಕಮಿಟಿ ಈಗ ಏನು ಮಾಡಿದ್ದೇನಲ್ಲ, ಆ ಕಮಿಟಿ ಏನು ನಮಗೆ ತಿಳಿಸ್ತಾರೆ, ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಈಗ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮ ಕಮಿಷನರು ನೇತೃತ್ವದಲ್ಲಿ, ಬ್ಯಾಂಗ್ಳೂರು ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ. ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ವಾಟ್ ಆರ್ ದಿ ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಈಗ 24ಗೆ ವಿಜಯ್ ಹಜಾರೆದು ಇದು ಕೇಳಿದ್ದಾರೆ. ಅದಕ್ಕೂ ಅವ್ರು ಹೇಳೋದು ಏನಂದರೆ, ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು, ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಈ ಕಮಿಟಿ ತಾನೇ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಅವರು ವಿಸಿಟ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಕೊಟ್ಟ ಮೇಲೆ ಡಿಸಿಷನ್ ತಗೊಳ್ತೀವಿ. ಅಲ್ಲಲ್ಲ, ಅಲ್ಲಿ ಏನೆಲ್ಲ ನಾವು ಒಂದು 17 ಪಾಯಿಂಟಲ್ಲಿ ಕಮಿಷನರು ಅವರಿಗೆ ಲೆಟ್ರ್ ಬರೆದಿದ್ರು ಹಿಂದೆ. ಅದರಲ್ಲಿ ಏನೆಲ್ಲ ಮಾಡಿದ್ದಾರೆ ಏನು ಇದೆಲ್ಲ ನಾವು ನೋಡಿಕೊಂಡು, ವೆದರ್ ಇಟ್ ಈಸ್ ಈವನ್ ಸ್ಪೆಕ್ಟೇಟರ್ಸ್ ಇಲ್ಲದೆ ಇದ್ದರೂ ಕೂಡ ಮ್ಯಾಚ್ಗಳನ್ನ ಆಡಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ಕೊಂಡು ಬರ್ತಾರೆ. ಅದು ಬೇರೆ. ಅದು ಏನು ಅಂದರೆ, ಜನ ಸ್ಪೆಕ್ಟೇಟರ್ಸ್ ಇದ್ದರೆ ಆ ಕಂಡೀಷನ್ಸ್ ಎಲ್ಲವೂ ಕೂಡ ಎಫೆಕ್ಟಿಗೆ ಬರುತ್ತೆ. ಅದನ್ನು ಕೂಡ ಹೇಳಿದೆವು ನಾವು. ಅದು ಅವರು ಈಗಾಗಲೇ ಹೊಸ ಕಮಿಟಿ ಇದೆಯಲ್ಲ, ಬಂದು 15 ದಿವಸ ಆಗಿದೆ ಅವರಿಗೆ. ಅವರು ನಾವು ಫಾರಂ ಮಾಡ್ತೀವಿ, ಅದನ್ನೆಲ್ಲ ನಾವು ಕಂಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ 3 ಗಂಟೆಗೆ ಹೋಗ್ತಾರೆ, ಒಂದು 5 ಗಂಟೆಗೆ ನಮಗೆ ತಿಳಿಸ್ತಾರೆ. ಅದಾದ್ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್. ಅದಾದ್ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ. ಅಲ್ಲ, ಅವ್ರು ಹೇಳೋವರೆಗೂ ನಾವೇನು ಡಿಸಿಷನ್ ತಗೊಳ್ಳೋದಿಲ್ಲ. ನಮ್ಮ ಕಮಿಟಿ ಈಗ ಏನು ಮಾಡಿದ್ದೇನಲ್ಲ, ಆ ಕಮಿಟಿ ಏನು ನಮಗೆ ತಿಳಿಸ್ತಾರೆ, ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ.